ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಯಾವುದು ಅಂದರೆ, ಇವತ್ತಿನ ಸ್ವಲ್ಪ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಅದೇನೆಂದರೆ, ಇಂದಿನ ಮಕ್ಕಳು ತಾಯಂದಿರ ಮಾತು ಅಥವಾ ಪೇರೆಂಟ್ಸ್ನ ಮಾತು ಕೇಳೋದಿಲ್ಲ. ಅಂದರೆ ಜೆನ್ಝಿ ಅಂತ ಏನು ಹೇಳ್ತಿದ್ದೀರಾ, ಅವ್ರನ್ನ ಡಿಸಿಪ್ಲಿನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಇವತ್ತು ಮಕ್ಕಳಿಗೆ ಮಾತು ಕೇಳಿಸೋದು ಅನ್ನೋದು ಹಲವು ತಾಯಂದ್ರಿಗೆ ದೊಡ್ಡ ಚಾಲೆಂಜ್ ಆಗಿದೆ. ಮೊದಲು ಪೇರೆಂಟ್ಸ್ ಏನು ಹೇಳ್ತಾಯಿದ್ರು ಅದನ್ನು ಮಕ್ಕಳು ಕೇಳ್ತಾಯಿದ್ರು. ಆದರೆ ಈಗಿನ ಜೆನ್ ಝಿ ಅಥವಾ ಜೆನ್ ಆಲ್ಫಾ ಏನು ಜನ್ರೇಷನ್ ಇದೆ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಒಂದು ಮನೋಭಾವನೆ ಹೊಂದಿದೆ. ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲದೂ ಅವ್ರ ಮಕ್ಕಳ ಮನಸ್ಸನ್ನು ಇನ್ಫ್ಲುಯೆನ್ಸ್ ಮಾಡಿದೆ. ಇವೆಲ್ಲ ಸೇರಿ ಪೇರೆಂಟಿಂಗ್ ಅನ್ನೋದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಚೈಲ್ಡ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಎಕ್ಸ್ಪರ್ಟ್ಸ್ ಆಗಿರ್ಬೋದು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗಿನ ಪೇರೆಂಟಿಂಗಲ್ಲಿ ಕಂಟ್ರೋಲ್ಗಿಂತ ಕನೆಕ್ಷನ್ ತುಂಬ ಮುಖ್ಯ. ಅಂದರೆ ಮಕ್ಕಳ ಜೊತೆಗೆ ಒಳ್ಳೆಯ ಸಂಬಂಧ ಇರೋದು ತುಂಬ ಮುಖ್ಯ ಅಂತ ಹೇಳ್ತಾರೆ. ಇನ್ನೊಂದೇನು, ನಾವು ಮಕ್ಕಳಿಗೆ 10 ಸತ ಹೇಳಿದರೂ ಕೇಳೋದಿಲ್ಲ ಅಂತ ಹೇಳ್ತಾರೆ ಅಂತ ತುಂಬ ಜನ ಪೇರೆಂಟ್ಸು ಕಂಪ್ಲೇಂಟ್ ಮಾಡ್ತಾರೆ. ಅಂದರೆ ಮೊಬೈಲ್ ನೋಡಬೇಡ ಅಂತ ಅಂದರೆ ಸಿಟ್ಟು ಮಾಡೋದು, ಅಂದರೆ ಮಕ್ಕಳೇ ಪೇರೆಂಟ್ಸ್ ಮೇಲೆ ಸಿಟ್ಟು ಮಾಡೋದು, ಸ್ಟಡಿ ಮಾಡೋದಿಲ್ಲ, ರೆಸ್ಪೆಕ್ಟ್ ಕೊಡೋದಿಲ್ಲ, ಆ ರೀತಿ ಒಂದು ಮನಸ್ಥಿತಿ ಇದೆ. ಮೊದಲನೇದಾಗಿ ಜೆನ್ ಝಿ ಈ ಜನ್ರೇಷನ್ ಏನಿದೆ ಅವರಿಗೆ ಹೆದರಿಕೆ ಅನ್ನೋದಿಲ್ಲ. ಸೊ ಏನಂದರೆ, ಹೆದರ್ಕೊಂಡು ಕೇಳೋದಕ್ಕಿಂತ ಅವ್ರು ಎಲ್ಲದಕ್ಕೂ ಒಂದು ಲಾಜಿಕ್ ಕೇಳ್ತಾರೆ. ಯಾಕೆ ಮಾಡಬೇಕು, ಹೀಗೆ ಯಾಕೆ ಇರಬೇಕು ಅಂತ. ಅಂದರೆ ಹಳೆ ಜನ್ರೇಷನ್ನಿಗೆ ಹೇಗಿತ್ತು, ನಾವು ಇದ್ದಾಗ ಹೇಗಿತ್ತು ಅಂದರೆ, ಪೇರೆಂಟ್ಸಿಗೆ ಹೆದರ್ಕೊಂಡು ನಾವು ಮಾತು ಕೇಳ್ತಾಯಿದ್ವಿ. ಈಗಿನವರು ಹೆದರ್ಕೊಂಡು ಕೇಳಲ್ಲ, ಅದಕ್ಕೊಂದು ಲಾಜಿಕ್ ಬೇಕು. ಸೊ ಹಾಗಾಗಿ ಆ ಲಾಜಿಕ್ಕು ಎಲ್ಲ ಪೇರೆಂಟ್ಸಿಗೂ ಎಲ್ಲ ಸಂದರ್ಭದಲ್ಲೂ ಗೊತ್ತಿರೋದಿಲ್ಲ. ಹಾಗಾಗಿ ಅದು ಫ್ರಸ್ಟ್ರೇಷನ್ಗೆ ಕಾರಣ ಆಗುತ್ತೆ. ಇನ್ನೊಂದು ಮೊಬೈಲ್ ಅಡಿಕ್ಷನ್ ಅನ್ನೋದು. ಅಂದರೆ ಮಕ್ಕಳ ಮನಸ್ಸು, ಪರ್ಸ್ನಾಲಿಟಿ ಏನು ಅಂದರೆ ಸೋಷಿಯಲ್ ಮೀಡಿಯಾದಿಂದ ತುಂಬ ಇನ್ಫ್ಲುಯೆನ್ಸ್ ಆಗ್ತಿದೆ. ಮಕ್ಕಳು ಸ್ವಲ್ಪ ಬೋರ್ ಆದರೆ ಸಾಕು, ಫೋನ್ ನೋಡ್ತಾರೆ, ರೀಲ್ಸ್ ನೋಡ್ತಾರೆ, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾರೆ. ಅದರಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಕಾಪಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವರ ಪರ್ಸ್ನಾಲಿಟಿ ಅನ್ನೋದು ಮೋಸ್ಟ್ಲಿ ಫೋನಿಂದ ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ಸೊ ಸ್ಕ್ರೀನ್ ಟೈಮ್ನ ಕಂಟ್ರೋಲ್ ಮಾಡೋದು ದೊಡ್ಡ ಸ್ಟ್ರಗಲ್ ಆಗ್ತಾಯಿದೆ. ಪೇರೆಂಟ್ಸ್ನ ಏನಂದರೆ ತುಂಬ ಸ್ಟ್ರಿಕ್ಟಾಗಿರೋಕ್ಕಾಗ್ತಾಯಿಲ್ಲ ಈಗಿನ ಪೇರೆಂಟ್ಸು. ಯಾಕೆಂದರೆ ಪಾಪ ಒಂದೇ ಮಗು ಇದೆ, ಅದಕ್ಕೆ ಆಟ ಆಡೋಕ್ಕೆ ಯಾರೂ ಇಲ್ಲ, ನಾನು ಟೈಮ್ ಕೊಡ್ತಾ ಇಲ್ಲ, ನಾನು ಕೆಲಸ ಮಾಡ್ತಾಯಿದ್ದೀನಿ, ಹಾಗಾಗಿ ಆ ರೀತಿ ಆಗ್ತಾಯಿದೆ ಅನ್ನೋದು ಪೇರೆಂಟ್ಸ್ಗೇ ಗಿಲ್ಟ್ ಇದೆ. ಸೊ ಮಕ್ಕಳಿಗೇನಾಗುತ್ತೆ, ಅದನ್ನು ಆ ಒಂದು ಗಿಲ್ಟ್ನ ಅವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಜೆಂಟಲ್ ಪೇರೆಂಟಿಂಗ್ ಅಂತ ಈಗ ಹೊಸ ಕಾನ್ಸೆಪ್ಟ್ ಬಂದಿದೆ. ಅದನ್ನು ಈಗಿನ ಪೇರೆಂಟ್ಸು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನಂದರೆ, ಯಾವಾಗಲೂ ಪ್ರೀತಿಯಿಂದನೇ ಮಾತಾಡಿಸ್ಬೇಕು, ಹೇಳಿದ್ದಕ್ಕೆಲ್ಲ ಎಸ್ ಅನ್ನಬೇಕು ಅನ್ನೋದು ಅದಲ್ಲ. ಡಿಸಿಪ್ಲಿನ್ ಅನ್ನೋದು ನಾವು ಪ್ರೀತಿಯಿಂದನೇ ಮಾಡ್ಬೋದು ಅನ್ನೋದು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಆಮೇಲೆ ಬೌಂಡ್ರೀಸ್ ಅಂದರೆ, ನೀವು ಡಿಸಿಪ್ಲಿನ್ ಮಾಡೋದು ಮಕ್ಕಳಿಗೆ ಕೂಗಾಡಿ, ಕಿರ್ಚಾಡಿ, ಅವರಿಗೆ ಅವಮಾನ ಮಾಡಿ, ಹೆದರಿಸಿ ಮಾಡೋದಲ್ಲ, ಅದನ್ನು ಲಾಜಿಕಲಿ ಮಾಡಬೇಕು ಅನ್ನೋದು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಿಂದ ಅವರ ಮೈಂಡ್ಸೆಟ್ ತುಂಬ ಚೇಂಜ್ ಆಗ್ತಾಯಿದೆ. ಅಂದರೆ ಪೇರೆಂಟ್ಸೇ ಟಾಕ್ಸಿಕ್ ಇದ್ದಾರೆ, ನನ್ನ ಲೈಫ್ ತುಂಬ ಬೋರಿಂಗ್ ಇದೆ, ಆಮೇಲೆ ನನ್ನ ಲೈಫ್ ಅಂದರೆ ಸೆಲೆಬ್ರಿಟಿಗಳ ಲೈಫ್ ಥರ ಇರಬೇಕು, ಆ ರೀತಿ ಒಂದು ಮೈಂಡ್ಸೆಟ್ ಬಂದಿದೆ. ಅದನ್ನು ನಿಧಾನವಾಗಿ ಒಂದು ಸೋಷಿಯಲ್ ಮೀಡಿಯಾ ನಿಜವಾದ ಪ್ರಪಂಚ ಅಲ್ಲ ಅನ್ನೋದನ್ನು ಹೇಳ್ಕೊಡ್ಬೇಕಾಗಿದೆ ಮಕ್ಕಳಿಗೆ. ಅದಕ್ಕೇನು ಮಾಡಬೇಕು, ಪೇರೆಂಟ್ಸು ಮನೆಯಲ್ಲಿ ಬಿಹೇವ್ ಮಾಡೋ ರೀತಿ ಏನಿರುತ್ತೆ ಅದನ್ನು ನೋಡಿ ಮಕ್ಕಳು ಕಲಿತಾ ಇರ್ತಾರೆ. ತಂದೆ ತಾಯಿನೇ ಒಬ್ರನ್ನೊಬ್ಬರು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಅವರು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಸೊ ಇನ್ನೊಂದು, ಮಕ್ಕಳಿಗೆ ಜೊತೆಗೆ ನಾವು ಯಾವ ರೀತಿ ಕನ್ವರ್ಸ್ ಮಾಡ್ತೀವೋ ಅದೇ ರೀತಿಯೇ ಅವ್ರು ನಮಗೆ ವಾಪಸ್ ಮಾಡ್ತಾರೆ. ನಾವೇ ಅವ್ರ ಮೇಲೆ ಕೂಗಾಡ್ತಾ ಇದ್ದರೆ ಅದೇ ಕೂಗಾಟ ನಮಗೆ ವಾಪಸ್ ಬರುತ್ತೆ. ಸೊ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವೋ ಅದನ್ನು ನಾವೇ ಫಸ್ಟ್ ಎಕ್ಸಾಂಪಲ್ ಕೊಡಬೇಕು. ಅಂದರೆ ಪೇರೆಂಟ್ಸೇ ಫಸ್ಟ್ ಎಕ್ಸಾಂಪಲ್ ಕೊಡಬೇಕು. ಮಕ್ಕಳ ಜೊತೆ ಡೈಲಿ ಒಂದು 20 ನಿಮಿಷನಾದರೂ ಬೇರೆ ರೀತಿ ಯಾವುದಾದ್ರೂ ಬೋರ್ಡ್ ಗೇಮ್ಸ್ ಆಡಿಕೊಂಡು ಬೇರೆ ರೀತಿ ಒಂದು ಕಾಲ ಕಳೀಬೇಕು, ಅವ್ರಿಗೆ ಬೋರ್ ಆಗದೆ ಇರೋ ರೀತಿಯಲ್ಲಿ. ಆಮೇಲೆ ಮನೆಯಲ್ಲಿರೋ ರೂಲ್ಸ್ ಕ್ಲಿಯರಾಗಿರಬೇಕು, ಅದನ್ನು ಪೇರೆಂಟ್ಸ್ ಕೂಡ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಊಟ ಮಾಡಬೇಕಾದ್ರೆ ಫೋನ್ ನೋಡಬಾರ್ದು, ಎಕ್ಸೆಟ್ರಾ ಏನೋ ರೂಲ್ಸ್ ಇದ್ದರೆ
ಮೊದಲು ಪೇರೆಂಟ್ಸ್ ಫಾಲೋ ಮಾಡಬೇಕು, ಆಮೇಲೆ ಮಕ್ಕಳಿಗೆ ಹೇಳಬೇಕು. ಆಮೇಲೆ ಕೆಲವೊಂದು ವಿಷಯಕ್ಕೆ ನೋ ಹೇಳೋದು, ಡಿಸಿಪ್ಲಿನ್ ಮಾಡೋದು ಅದೇನು ತಪ್ಪಲ್ಲ, ಅದು ರೆಸ್ಪೆಕ್ಟ್ಫುಲಿ ಡಿಸಿಪ್ಲಿನ್ ಮಾಡಬೇಕು. ಆಮೇಲೆ ಪನಿಷ್ಮೆಂಟ್ಗಿಂತ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ನೀವು ಪನಿಷ್ ಮಾಡಿ ಕೂಗಾಡಿ ಕಿರ್ಚಾಡಿ ಹೇಳೋದಕ್ಕಿಂತ ಕಮ್ಯುನಿಕೇಷನ್ನು ತುಂಬ ಇಂಪಾರ್ಟೆಂಟು. ಮಕ್ಕಳಿಗೆ ತಿಳಿ ಹೇಳೋದೇ ತುಂಬ ಇಂಪಾರ್ಟೆಂಟು. ಇಂದಿನ ತಾಯಂದರು ಅಂದರೆ ಹೊಸ ಜನ್ರೇಷನ್ನ ತಾಯಂದರು ಸ್ವಲ್ಪ ವೀಕ್ ಅನ್ನೋ ಹಾಗೆ ಕಾಣ್ತಾ ಇದೆ. ಆ ರೀತಿ ಅಲ್ಲ ಅದು. ಏನು ಈಗ ಮಕ್ಕಳಿಗೆ ಹೊಡೆದು ಬಡ್ದು ಮಾಡೋದೇ ಒಂದು ರೀತಿ ಅಲ್ಲ. ಅದನ್ನು ನಿಧಾನವಾಗಿ ಹೇಳೋದು ಕೂಡ, ಒಬ್ಬ ಸ್ಟ್ರಾಂಗ್ ಆಗಿರೋ ತಾಯಿ ನಿಧಾನವಾಗಿ ಹೇಳಿ ಕೂಡ ಮಕ್ಕಳನ್ನು ತಿದ್ದಬಹುದು. ಇನ್ನೂ ಒಂದು ಏನು ಫಾಲೋ ಮಾಡ್ಬೋದು ಅಂದರೆ ಮಕ್ಕಳಿಗೆ ಅಂದರೆ ಕಂಪ್ಯಾರಿಸನ್ ಮಾಡಬಾರ್ದು. ಒಬ್ಬರನ್ನ ಅಂದರೆ ಪಕ್ಕದ ಮನೆಯವ್ರನ್ನೋ ಅಥವಾ ಅಕ್ಕ ತಂಗಿಯರನ್ನೋ ಸಿಬ್ಲಿಂಗ್ಸ್ನ ಕಂಪೇರ್ ಮಾಡೋದಕ್ಕಿಂತ ಅವರ ಅವಶ್ಯಕತೆ ಏನಿದೆ ಅಂದರೆ ಮಕ್ಕಳಿಗೆ ಈಗ ಓದೋದ್ರು ಏನಕ್ಕೆ ಓದಬೇಕು, ಸ್ಟಡಿ ಏನಕ್ಕೆ ಮಾಡಬೇಕು, ಅವ್ರ ಮುಂದೆ ಫ್ಯೂಚರ್ ಹೇಗಿರಬೇಕು ಅನ್ನೋದ್ರ ಒಂದು ಕಲ್ಪನೆ ಅವ್ರಿಗೆ ಕೊಡಬೇಕು. ಮಕ್ಕಳಿಗೆ ಯಾವ ಹ್ಯಾಬಿಟ್ ನೀವು ಕೊಡಬೇಕು ಅಂತಿದ್ರು ಅದನ್ನು ಮೊದಲು ಪೇರೆಂಟ್ಸೇ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೀಡಿಂಗ್ ಆಗಿರ್ಬೋದು, ಪೇಂಟಿಂಗು ಏನೋ ಆಗಿರ್ಬೋದು, ಹಾಬಿ ನೀವು ಮಕ್ಕಳಿಗೆ ಕೊಡಬೇಕು ಅಂತಿದ್ರೆ ಅದನ್ನು ಫಸ್ಟು ಪೇರೆಂಟ್ಸ್ ಆದವರೇ ಫಾಲೋ ಮಾಡಬೇಕು. ಬಹಳಷ್ಟು ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಅಂದರೆ ಈಗ ಅಪಾರ್ಟ್ಮೆಂಟ್ಸ್ ಇರುತ್ತೆ, ಒಳಗೊಳಗೆ ಕೂತಿರ್ತಾರೆ. ಸೊ ಬೇರೆ ಯಾವುದಾದ್ರೂ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅಬ್ಯಾಕಸ್ ಇರ್ಬೋದು ಅಥವಾ ಬೇರೆ ಕ್ಲಾಸಸ್ ಏನಿದೆ ಆನ್ಲೈನೇ ಕೊಡುವಂಥ ಕ್ಲಾಸಸ್ಸು, ಅದನ್ನು ಜಾಯಿನ್ ಮಾಡಿಸ್ಬೋದು. ಮತ್ತು ಮಕ್ಕಳಿಗೆ ಯಾವ ಸ್ಪೋರ್ಟ್ಸ್ ಇಷ್ಟ ಇದೆ ಅದನ್ನು ಜಾಯಿನ್ ಮಾಡಿಸಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರೋ ಹಾಗೆ ನೋಡ್ಕೋಬೋದು. ಆಮೇಲೆ ಪೇರೆಂಟ್ಸ್ ಜೊತೆ ಮಾಡುವಂಥ ಯಾವುದಾದ್ರೂ ಒಂದೇ ಆಸಕ್ತಿ ಇರುವಂಥದ್ದನ್ನು ಇಬ್ಬರು ಜೊತೆಗೆ ಕೂತ್ಕೊಂಡು ಮಾಡಬಹುದು. ಸೊ ಇದಿಷ್ಟು ಹೆದರಿಸಿ ಅಲ್ಲ, ಅಂದರೆ ಹೆದರಿಸಿ ಬೆದರಿಸಿ ಮಾಡೋದಕ್ಕಿಂತ ಒಂದು ಲಾಜಿಕಲಿ ಮಕ್ಕಳನ್ನು ನಮ್ಮ ಜೊತೆಗೆ ಒಡಗೂಡಿಸ್ಕೊಂಡು ನಮ್ಮ ಮಾತನ್ನು ಕೇಳೋ ಹಾಗೆ ಮಾಡ್ಕೊಳೋ ಅಂಥದ್ದು ಕೆಲವೊಂದು ರೀತಿಗಳನ್ನ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.